ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸ್ಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫ್ಯಾಟಿ ಲಿವರಿಗೆ ಏನು ಟ್ರೀಟ್ಮೆಂಟ್ ಇರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಫ್ಯಾಟಿ ಲಿವರ್ ಬಗ್ಗೆ ವೀಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಅದರ ಕಾರಣ ಏನು, ಯಾಕಾಗತ್ತೆ, ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು, ಏನೇನು ಲಕ್ಷಣಗಳು ಬರ್ಬೋದು ಎಕ್ಸೆಟ್ರಾ. ಇವತ್ತು ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ಇಟ್. ಓಕೆ, ಸೊ ಫ್ಯಾಟಿ ಲಿವರ್ ಅಂದರೆ ಏನು, ಬೇಸಿಕಲಿ ನಿಮ್ಮ ಲಿವರಲ್ಲಿ ಫ್ಯಾಟ್ ತುಂಬಿಕೊಂಡಿದೆ. ಓಕೆ, ಲಿವರಲ್ಲಿ ಸ್ವಲ್ಪ ಫ್ಯಾಟ್ ಇರುತ್ತೆ, ಬಟ್ ಎಕ್ಸ್ಪೆಕ್ಟೆಡ್ಗಿಂತ ಹೆಚ್ಚಿಗೆ ಫ್ಯಾಟ್ ತುಂಬಿಕೊಳ್ತು ಅಂದಾಗ ಅದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇರ್ತೇವೆ. ಅದನ್ನು ನಾವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಕ್ಯಾಟಗರೈಸ್ ಮಾಡ್ತಾ ಇರ್ತೇವೆ. ಗ್ರೇಡ್ 1 ಅಂದರೆ ನಿಮ್ಮ ಲಿವರಲ್ಲಿ 5ರಿಂದ 30% ಅಷ್ಟು ಫ್ಯಾಟ್ ತುಂಬಿಕೊಂಡಿದೆ ಅಂತ ಅರ್ಥ. ಓಕೆ, ಗ್ರೇಡ್ 2 ಅಂದರೆ 30ರಿಂದ 60% ಫ್ಯಾಟೇ ಇದೆ ಅಂತ ಅರ್ಥ. ಗ್ರೇಡ್ 3 ಅಂದರೆ 60ಕ್ಕಿಂತ ಹೆಚ್ಚಿಗೆ % ಫ್ಯಾಟ್ ಇತ್ತು ಅಂದರೆ ಗ್ರೇಡ್ 3 ಆಗುತ್ತೆ. ಗ್ರೇಡ್ 4 ಅಂದರೆ ಆ ಫ್ಯಾಟಿಂದ ಈಗ ನಿಮ್ಮ ಬಾಡಿ ಸಹ ಅದರ ವಿರುದ್ಧ ಫೈಟ್ ಮಾಡ್ತಾ ಇದೆ, ಅಲ್ಲಿ ಉರಿಯೂತ ಆಗಿಬಿಟ್ಟಿದೆ, ಇನ್ಫ್ಲಮೇಷನ್ ಆಗಿದೆ, ಲಿವರ್ ಗಟ್ಟಿ ಆಗ್ತಾ ಇದೆ, ಸಿರೋಸಿಸ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ದ ಲಾಸ್ಟ್ ಸ್ಟೇಜ್, ಸಿರೋಸಿಸ್. ಸೊ ಈ ಡಿಪೆಂಡಿಂಗ್ ಅಪಾನ್ ದ ಫ್ಯಾಟ್ ಕಂಟೆಂಟ್, ಎಷ್ಟು ಫ್ಯಾಟ್ ಅಲ್ಲಿ ಕುತ್ಕೊಳ್ತಾ ಇದೆ ನಿಮ್ಮ ಯಕೃತದಲ್ಲಿ, ಅದನ್ನು ನಾವು ಗ್ರೇಡ್ ಮಾಡ್ತಾ ಇರ್ತೀವಿ. ಓಕೆ, ಗ್ರೇಡ್ 1 5 to 30%, ಗ್ರೇಡ್ 2 30 to 60%, ಗ್ರೇಡ್ 3 more than 60%, ಗ್ರೇಡ್ 4 ಇನ್ಫ್ಲಮೇಷನ್ ಆರ್ ಸಿರೋಸಿಸ್, ಲಿವರ್ ಫೇಲ್ ಆಗೋದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ಫ್ಯಾಟಿ ಲಿವರ್ ಏನಿದೆ ಇದು ರಿವರ್ಸಿಬಲ್, ಅಂದರೆ ನಾವಿದನ್ನು ರಿವರ್ಸ್ ಮಾಡ್ಕೊಳ್ಬೋದು. ಬಟ್ ಒಂದು ಸಲ ನಿಮ್ಮ ಬಾಡಿ ಮತ್ತು ಆ ಫ್ಯಾಟ್ಗಳ ಮಧ್ಯ ಈ ಫೈಟಿಂಗ್ ಸ್ಟಾರ್ಟ್ ಆಗತ್ತೆ, ಅಲ್ಲಿ ಉರಿಯೂತ ಆಗಕ್ಕೆ ಶುರು ಆಗತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗಕ್ಕೆ ಶುರು ಆಗತ್ತೆ, ಆವಾಗ ಅಲ್ಲಿ ಫೈಬ್ರೋಸಿಸ್ ಆಗಕ್ಕೆ ಶುರು ಆಗತ್ತೆ, ಲಿವರಿನ ಸೆಲ್ಗಳು ಸಾಯ್ಲಿಕ್ಕೆ ಶುರು ಆಗ್ತವೆ ಆ್ಯಂಡ್ ಲಿವರ್ ಗಟ್ಟಿ ಆಗಕ್ಕೆ ಶುರು ಆಗತ್ತೆ. ಆ ಸ್ಟೇಜ್ ಬಂದಮೇಲೆ ನಾವು ಅದನ್ನು ಹಿಂತೆಗಿಲಿಕ್ಕಾಗೋದಿಲ್ಲ. ಈವನ್ ನೀವು ಗ್ರೇಡ್ 3 60% ಅಷ್ಟು ಫ್ಯಾಟ್ ತುಂಬಿಕೊಂಡಿದ್ರು ನಾವು ಅದನ್ನು ರಿವರ್ಸ್ ಮಾಡಬಹುದು. ಓಕೆ, ಸೊ ದಟ್ ಈಸ್ ಅ ಗುಡ್ ನ್ಯೂಸ್ ದ್ಯಾಟ್ ಇದನ್ನು ನಾವು ರಿವರ್ಸ್ ಮಾಡಬಹುದು. ಬಟ್ ಕೆಲವೊಂದು ಥಿಂಗ್ಸ್ ನಾವು ಡೆಲಿಜಿಯೆಂಟ್ಲಿ ಮಾಡಬೇಕಾಗತ್ತೆ ಟು ರಿವರ್ಸ್ ದಿಸ್ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಇದೆ ಅಂತ ವ್ಯಕ್ತಿ ಗೊತ್ತೇ ಆಗಿರೋದಿಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲೆಲ್ಲ, ಯಾಕಂದರೆ ಅವನಿಗೇನು ಲಕ್ಷಣವೇ ಇರೋದಿಲ್ಲ. ಏನೋ ಒಂದು ಸ್ಕ್ಯಾನ್ ಮಾಡ್ಸೋಕ್ಕೆ ಹೋಗಿರ್ತಾರೆ, ಅಲ್ಲಿ ಬರುತ್ತೆ ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ, ಅಷ್ಟೇ ಬಂದಿರುತ್ತೆ. ಅವ್ರಿಗೆ ಗೊತ್ತೂ ಇರೋದಿಲ್ಲ ತನಗೆ ಫ್ಯಾಟಿ ಲಿವರ್ ಇದೆ ಅಂತ. ಯಾಕೆ? ಬಿಕಾಸ್ ಈ ಫ್ಯಾಟ್ ಇನಿಷಿಯಲಿ ಎಲ್ಲಿ ಕುತ್ಕೊಳ್ಳುತ್ತೆ ಆವಾಗ ಅದೇನು ಲಕ್ಷಣ ಮಾಡೋದೇ ಇಲ್ಲ. ಸ್ವಲ್ಪ ರೈಟ್ ಸೈಡ್ ಹತ್ರ, ನಿಮ್ಮ ಬಲಗಡೆ ಹೊಟ್ಟೆ ಹತ್ರ ಸ್ವಲ್ಪ ಎಳ್ದಂಗೆ ಆಗ್ಬೋದು, ಒಂದು ಸ್ವಲ್ಪ ಡ್ರ್ಯಾಗಿಂಗ್ ಪೇನ್ ಬಂದಿರ್ಬೋದು, ಅಷ್ಟೇ ಹೊರತು ಏನೂ ಲಕ್ಷಣ ಮಾಡೋದಿಲ್ಲ. ಯಾವಾಗ ಅದು ಸ್ಟೇಜ್ 4 ಎಲ್ಲ ಆಗುತ್ತೆ, ಲಿವರ್ ಫೇಲ್ ಆಗ್ತಾ ಇರುತ್ತೆ, ಆವಾಗ ನಿಮಗೆ ಜಾಂಡಿಸ್ ಬರೋದು, ಹೊಟ್ಟೆ ಊದ್ಕೊಳ್ಳೋದು, ಕೈಕಾಲು ಊದ್ಕೊಳ್ಳೋದು, ಇವೆಲ್ಲ ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ತಾ ಇರ್ತವೆ. ಸೊ ಫ್ಯಾಟಿ ಲಿವರ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮಗೇನು ಸಿಂಪ್ಟಮ್ಸನ್ನು ಪ್ರೊಡ್ಯೂಸ್ ಮಾಡದೇ ಇರ್ಬೋದು. ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ದ್ಯಾಟ್ ನನಗೆ ಫ್ಯಾಟಿ ಲಿವರ್ ಇದೆ ಅಂತ? ಒಂದು, ನಾನು ಹೇಳಿದೆ, ನೀವು ಏನೋ ಬೇರೆ ಸ್ಕ್ಯಾನ್ ಮಾಡ್ಕೊಳಕ್ಕೆ ಹೋಗ್ತೀರಾ, ಆವಾಗ ನಿಮ್ಮ ಹೊಟ್ಟೆ ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗುತ್ತೆ ದ್ಯಾಟ್ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ. ಎರಡನೇದು, ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದ್ದೀರಾ ಆ್ಯಂಡ್ ಅದರಲ್ಲಿ ನಿಮ್ಮ ಲಿವರ್ ಪ್ಯಾರಾಮೀಟರ್ಸ್ ಏನಿದ್ದಾವೆ ಅವು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದ್ದಾವೆ. ಲೈಕ್ ನಿಮ್ಮ AST ALT ಎಲ್ಲ ಸ್ವಲ್ಪ ಹೆಚ್ಚಿಗೆ ಬಂದಿದೆ ಅಂದಾಗ ವಿ ಥಿಂಕ್ ವೆದರ್ ದಿಸ್ ಕುಡ್ ಬಿ ಅ ಕೇಸ್ ಆಫ್ ಫ್ಯಾಟಿ ಲಿವರ್ ಆಲ್ಸೋ. ಮೂರನೇದು, ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇದೆ. ರಿಸ್ಕ್ ಫ್ಯಾಕ್ಟರ್ ಅಂದರೆ ಮದ್ಯಪಾನ ಮಾಡ್ತಾ ಇದ್ದೀರಾ. ಸೊ ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಫ್ಯಾಟಿ ಲಿವರ್ ಆಗುವ ಸಾಧ್ಯತೆ ಇದೆ. ಸೊ ನನಗೆ ಹೇಗೆ ಫ್ಯಾಟಿ ಲಿವರ್ ಬಂತು, ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಫ್ಯಾಟಿ ಲಿವರ್ ಆಗಿದೆ. ಅದು ನಾನು ಮದ್ಯಪಾನ ಮಾಡ್ತಾನೇ ಇಲ್ಲ, ನಾನು ಕುಡಿಯೋದೇ ಇಲ್ಲ, ಬಟ್ ಸ್ಟಿಲ್ ನನಗೆ ಯಾಕೆ ಫ್ಯಾಟಿ ಲಿವರ್ ಬಂದಿದೆ? ನಿಮಗೆ ಡಯಾಬಿಟಿಸ್ ಇರ್ಬೋದು,
ಡಯಾಬಿಟಿಸ್ ಇದ್ದಂಥ ಪೇಷಂಟ್ಸಲ್ಲಿ ಶುಗರ್ ಹೆಚ್ಚಿಗೆ ಆಗುತ್ತೆ. ಸೊ ಹೆಚ್ಚಿಗೆ ಇದ್ದಂಥ ಶುಗರ್ ಏನಾಗುತ್ತೆ, ಲಾಸ್ಟಿಗೆ ಕನ್ವರ್ಟ್ ಆಗೋದು ಅದು ಫ್ಯಾಟಿಂದ. ಆ್ಯಂಡ್ ಕನ್ವರ್ಟ್ ಆದಂಥ ಫ್ಯಾಟ್ ಎಲ್ಲಿ ಹೋಗಬೇಕು, ಅದು ಹೋಗುತ್ತೆ ನಿಮ್ಮ ಲಿವರಲ್ಲಿ, ಆ್ಯಂಡ್ ಲಿವರಲ್ಲಿ ಕುತ್ಕೊಳ್ಳುತ್ತೆ. ಸೊ ಡಯಾಬಿಟಿಸಲ್ಲಿ ಫ್ಯಾಟಿ ಲಿವರ್ ಇರುತ್ತೆ. ಆ್ಯಂಡ್ ಡಯಾಬಿಟಿಸ್ ಎಷ್ಟು ಕಾಮನ್ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಡಯಾಬಿಟಿಕ್ಸಲ್ಲಿ ಫ್ಯಾಟಿ ಲಿವರ್ ಇರುತ್ತೆ. ನಿಮ್ಗೆ ಬೊಜ್ಜು ಹೆಚ್ಚಿಗೆ ಇದೆ, ನೀವು ಕುಡಿತಾ ಇಲ್ಲ ಆದರೆ ಬೊಜ್ಜು ಹೆಚ್ಚಿಗೆ ಇದೆ. ಸೊ ನಿಮ್ಮ ಓವರ್ ಆಲ್ ಬಾಡಿ ಫ್ಯಾಟ್ ಹೆಚ್ಚಿಗೆ ಇದೆ. ಸೊ ಎಕ್ಸ್ಟ್ರಾ ಫ್ಯಾಟ್ ಎಲ್ಲಿ ಹೋಗಬೇಕು, ಎಕ್ಸ್ಟ್ರಾ ಫ್ಯಾಟ್ ನಿಮ್ಮ ಲಿವರಲ್ಲೂ ಕುತ್ಕೊಳ್ಳುತ್ತೆ. ಸೊ ನಿಮಗೆ ಲಿವರಲ್ಲಿ ಫ್ಯಾಟ್ ತುಂಬಿಕೊಳ್ಳುತ್ತೆ ಆ್ಯಂಡ್ ಫ್ಯಾಟಿ ಲಿವರ್ ಆಗುತ್ತೆ. ನಿಮಗೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಕೊಂಡಾಗ ನಿಮಗೆ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬಂದಿದೆ, ನಿಮ್ಮ LDL ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂದಿದೆ, ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂದಿದೆ, VLDL ಹೆಚ್ಚಿಗೆ ಇದೆ, ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸಾಧ್ಯತೆ ಇದೆ ಈ ತೇಲ್ತಾ ಇರುವಂಥ ಫ್ಯಾಟ್ ಹೋಗ್ಕೊಂಡು ನಿಮ್ಮ ಲಿವರಲ್ಲಿ ಕುತ್ಕೊಳ್ಬೋದು, ನಿಮಗೆ ಫ್ಯಾಟಿ ಲಿವರ್ ಬಂದಿರಬಹುದು. ಅಥವಾ ನೀವು ನಿಮ್ಮ ಜೀವನ ಶೈಲಿ ಹೇಗಿದೆ, ಹೊರಗಡೆ ತಿನ್ನೋದು ಅಥವಾ ಹೆಚ್ಚಿಗೆ ನಾನ್ ವೆಜ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಪ್ರೊಸೆಸ್ಡ್ ಫುಡ್ ತಿನ್ನೋದು, ಈ ಪ್ಯಾಕೆಟಲ್ಲಿ ಬರುವಂಥ ಐಟಮ್ಸನ್ನೇ ಹೆಚ್ಚಿಗೆ ತಿನ್ನೋದು, ಇವುಗಳನ್ನು ನೀವು ತಿಂತಾ ಇರ್ಬೋದು. ಅದ್ರ ತಕ್ಕ ಹಾಗೆ ಎಕ್ಸಸೈಸ್ ಇರಲಿಕ್ಕಿಲ್ಲ, ಬೊಜ್ಜು ಹೆಚ್ಚಿಗೆ ಆಗ್ತಾ ಇರ್ಬೋದು, ಫ್ಯಾಟಿ ಲಿವರ್ ಬಂದಿರ್ಬೋದು. ಇಲ್ಲ ನಾನು ಆ ಥರದ್ದು ಏನೂ ಇಲ್ಲ, ನಾನು ಮನೇಲೇ ತಿಂತಾ ಇದ್ದೀನಿ, ನಾನು ನಾನ್ ವೆಜ್ ಮುಟ್ಟೋದು ಇಲ್ಲ. ಮನೇಲಿ ಏನು ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ತಿನ್ನೋ ಥರನೇ ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಆಯಿಲ್ ಇಂಟೇಕ್ ಎಷ್ಟಿದೆ, ಇವೆಲ್ಲನೂ ಮ್ಯಾಟ್ರ್ ಆಗ್ತವೆ. ಜಸ್ಟ್ ಬಿಕಾಸ್ ನೀವು ಹೊರಗೆ ತಿನ್ನೋದಿಲ್ಲ ದ್ಯಾಟ್ ಡಸಂಟ್ ಮೀನ್ ನೀವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಸೊ ಇವೆಲ್ಲ ಕಾರಣದಿಂದ ಫ್ಯಾಟಿ ಲಿವರ್ ಬರ್ತಾ ಇರ್ಬೋದು. ಓಕೆ, ಕೆಲವೊಂದು ಸಲ ಸಡನ್ಲಿ ಡಯಟ್ ಮಾಡೋಕ್ಕೆ ಹೋಗ್ತಾರೆ. ಬಹಳ ಒಂದು ವಾರದಲ್ಲಿ ನನಗೆ ಒಂದು 7-8 kg ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಬಹಳ ರ್ಯಾಪಿಡ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೂ ಸಹ ಫ್ಯಾಟಿ ಲಿವರ್ ಬರುತ್ತೆ. ಸೊ ಇವೆಲ್ಲ ಕಾರಣದಿಂದ ನಿಮಗೆ ಫ್ಯಾಟಿ ಲಿವರ್ ಬರ್ಬೋದು. ಸೊ ಈಗ ಫ್ಯಾಟಿ ಲಿವರ್ ಬಂದರೆ ನಾವಿಗೆ ಹೇಗೆ ಟ್ರೀಟ್ಮೆಂಟ್ ಪಡಿಬೇಕು? ಒಂದು ಬ್ಯಾಡ್ ನ್ಯೂಸ್ ಅಂದರೆ ಈ ಫ್ಯಾಟಿ ಲಿವರಿಗೆ ಒಂದು ಮೆಡಿಸಿನ್ ಕೊಟ್ಕೊಂಡು, ಒಂದು ಸಿರಪ್ ಕೊಟ್ಕೊಂಡು, ಒಂದು ಇಂಜೆಕ್ಷನ್ ಕೊಟ್ಕೊಂಡು ನಾವು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಫ್ಯಾಟಿ ಲಿವರ್ ಅಂದರೆ ಬಹಳ ದಿನಗಳಿಂದ ನಿಮ್ಮ ಲಿವರ್ ಇದನ್ನು ಸಹಿಸ್ಕೊಳ್ತಾ ಇದೆ, ಈ ಫ್ಯಾಟನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಸಡನ್ಲಿ ನಾನು ಒಂದು ಟ್ಯಾಬ್ಲೆಟ್ ಕೊಟ್ಕೊಂಡು ಎಲ್ಲ ಫ್ಯಾಟನ್ನು ನಿಮ್ಮ ಲಿವರಿಂದ ತೆಗೆದುಬಿಡ್ತೀನಿ ಅಂದರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಓಕೆ, ಸೊ ಈಗ ನೀವು ಆ ಫ್ಯಾಟನ್ನು ತೆಗಿಬೇಕಾದ್ರೆ ನೀವು ಕಷ್ಟಪಡಬೇಕು. ಎಷ್ಟು ಕಷ್ಟಪಟ್ಕೊಂಡು ನೀವು ಅದನ್ನು ಅದರಲ್ಲಿ ಸೇರಿಸಿದ್ದೀರಾ, ಕುಡಿದು ಸೇರಿಸಿದ್ದೀರಾ ಅಥವಾ ಬೊಜ್ಜು ಹೆಚ್ಚಿಗೆ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀರಾ, ಅಷ್ಟೇ ಕಷ್ಟಪಟ್ಕೊಂಡು ನೀವು ಅದನ್ನು ಕರಗಿಸ್ಕೊಳ್ಬೇಕಾಗತ್ತೆ. ಸೊ ಫ್ಯಾಟನ್ನು ನಾವು ಯಾವಾಗ ಕರಗಿಸ್ಕೊಳ್ತೇವೆ ಆವಾಗ ಈ ಫ್ಯಾಟಿ ಲಿವರ್ ಸಹ ಕಡಿಮೆ ಆಗತ್ತೆ. ಫ್ಯಾಟ್ ಕರಗಿಸ್ಕೊಳ್ಳೋದು ಹೇಗೆ? ಫ್ಯಾಟ್ ಕರಗಿಸ್ಕೊಳ್ಬೇಕಿತ್ತು ಅಂದರೆ ನಿಮ್ಮ ಡಯಟ್ ಮತ್ತು ನಿಮ್ಮ ಎಕ್ಸಸೈಸ್, ಇದು ಮೇನ್ ಸ್ಟೇ. ಯಾಕಂದರೆ ಫ್ಯಾಟ್ ಆಗ್ತಾ ಇದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ನೀವು ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡಲೇಬೇಕು, ಅದರಿಂದನೇ ಅದು ಫ್ಯಾಟ್ ಆಗ್ತಾ ಇದೆ ಅಲ್ವಾ. ಸೊ ನಿಮ್ಮ ಆಹಾರದಲ್ಲಿ ಕೆಲವೊಂದು ಚೇಂಜಸ್ ನಾವು ಮಾಡಲೇಬೇಕಾಗತ್ತೆ. ಹೌದು, ನಿಮ್ಮ ಫ್ಯಾಟಿ ಲಿವರ್ ಕುಡಿಯೋದಾಗಿತ್ತು ಅಂದರೆ ನಿಮಗೆ ಟ್ರೀಟ್ಮೆಂಟ್ ಗೊತ್ತೇ ಇದೆ, ಏನು ಮಾಡಬೇಕು, ಕುಡಿಯೋದನ್ನು ನಿಲ್ಲಿಸಬೇಕು. ಎಲ್ಲಿವರೆಗೆ ನೀವು ಕುಡಿಯೋದನ್ನು ನಿಲ್ಲಿಸೋದಿಲ್ಲ ಫ್ಯಾಟಿ ಲಿವರ್ ಕಡಿಮೆ ಆಗೋದಿಲ್ಲ. ಸೊ ನಾನು ಕುಡಿತಾನೇ ಇರ್ತೀನಿ, ನನಗೆ ಟ್ಯಾಬ್ಲೆಟ್ ಕೊಡಿ ಫ್ಯಾಟಿ ಲಿವರ್ ಕಡಿಮೆ ಆಗೋದಕ್ಕೆ, ಕಡಿಮೆ ಆಗೋದಿಲ್ಲ. ಓಕೆ, ಯಾಕಂದರೆ ನಿಮ್ಮ ಲಿವರ್ ಆ ಆಲ್ಕೋಹಾಲ್, ಆ ಮದ್ಯಪಾನವನ್ನು ತೆಗಿಬೇಕಾದ್ರೆ, ಆ ಹೊಲಸನ್ನು ತೆಗಿಬೇಕಾದ್ರೆ ಬಹಳಷ್ಟು ಕೆಮಿಕಲ್ಸ್ ನಿಮ್ಮ ಲಿವರಲ್ಲಿ ಆಗ್ತಾ ಇರ್ತವೆ. ಈ ಕೆಮಿಕಲ್ಸ್ ಏನು ಮಾಡ್ತವೆ, ಈ ಫ್ಯಾಟನ್ನು ಹಿಡಿದಿಟ್ಕೊಳ್ತಾ ಇರ್ತವೆ. ಸೊ ನೀವು ಕೆಮಿಕಲ್ಸ್ ಅಪ್ಲೈ ಮಾಡ್ತಾ ಇದ್ದಾಗ ಅದು ಫ್ಯಾಟನ್ನು ಹಿಡಿದಿಟ್ಕೊಂಡೇ ಇರುತ್ತೆ. ಸೊ ನೀವು ಎಷ್ಟೇ ಆವಾಗ ನಾನು ಡಯಟ್ ಮಾಡ್ತೀನಿ ಅಥವಾ ನನಗೆ ಮೆಡಿಸಿನ್ ಕೊಟ್ಬಿಡಿ, ನಾನು ಅದನ್ನು ತೊಗೊಳ್ತೀನಿ ಆ್ಯಂಡ್ ನಾನು ಕುಡಿತಾನೂ ಇರ್ತೀನಿ ಅಂದಾಗ ಆ ಫ್ಯಾಟ್ ಹೋಗೋದಿಲ್ಲ. ಓಕೆ, ಸೊ ಟ್ರೀಟ್ಮೆಂಟ್ ಮೇನ್ಲಿ ಡಿಪೆಂಡ್ ಆಗುತ್ತೆ ಯಾವುದರಿಂದ ನಿಮಗೆ ಈ ಥರ ಫ್ಯಾಟಿ ಲಿವರ್ ಆಗಿದೆ. ಕುಡಿಯೋದ್ರಿಂದ ಆಗಿದೆ, ಎಸ್, ಕುಡಿತವನ್ನು ನಿಲ್ಲಿಸಲೇಬೇಕು, ಇಲ್ಲ ಅಂದರೆ ಫ್ಯಾಟಿ ಲಿವರ್ ಹೋಗೋದಿಲ್ಲ. ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದರೆ ಬಹಳ ದಿನ ಬೇಕಾಗೋದಿಲ್ಲ 30-70% ಫ್ಯಾಟ್ ಆಗಿ ಲಿವರ್ ಫೇಲ್ ಆಗೋದಕ್ಕೆ. ಯಾವಾಗ ನಿಮಗೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋಕೆ ಶುರು ಆಗುತ್ತೆ, ಕೈಕಾಲೆಲ್ಲ ಊದ್ಕೊಳ್ಳೋಕೆ ಶುರು ಆಗುತ್ತೆ, ಲಿವರ್ ದೊಡ್ಡದಾಗಿದೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಲಿವರ್ ಕೆಲಸ ಮಾಡ್ತಾ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ ಅಂದರೆ ಲಿವರ್ ಆಲ್ಮೋಸ್ಟ್ ಕೈ ಕೊಟ್ಟಿದೆ, ಸಿರೋಸಿಸ್ ಆಗಿದೆ. ಈ ಸ್ಟೇಜಿಂದ ನಾನು ಕುಡಿಯೋದನ್ನು ಬಿಡ್ತೀನಿ, ಒಂದು ವಾರದಿಂದ ಒಂದು ತಿಂಗಳದಿಂದ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಮತ್ತೆ ಹಿಂದಕ್ಕೆ ಬರೋಕ್ಕೆ ಆಗೋದಿಲ್ಲ. ಆವಾಗ ಅವರಿಗೆ ಬೇರೆ ಲಿವರನ್ನೇ ಹಾಕಬೇಕು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು.
ಓಕೆ. ಸಿರೋಸಿಸ್, ಲಿವರ್ ಗಟ್ಟಿ ಆಯಿತು ಅಂದಾಗ ಇಷ್ಟೆಲ್ಲ ಲಕ್ಷಣಗಳು ಬಂದಾಗ ಹೆಚ್ಚಿಗೆ ಏನೂ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಫ್ಯಾಟಿ ಲಿವರ್ ಇದ್ದಿದ್ದು ಈ ಸ್ಟೇಜಿಗೆ ಹೋಗೋಕ್ಕೆ ಭಾಳ ಟೈಮು ಬೇಕಾಗೋದಿಲ್ಲ. ನಿಮ್ಮ ಕುಡ್ತಾ ಹೀಗೆ ನಡೀತಾ ಇತ್ತು ಅಂದರೆ that will reach that stage of cirrhosis also. ಡಯಟ್ ಅಂತ ನಾವು ಯಾವಾಗ ಹೇಳ್ತೇವೆ ಆವಾಗ ಯಾವ ಟೈಪ್ ಆಫ್ ಡಯಟ್ ಮಾಡಬೇಕು. ಡಯಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಡಯಟ್ ಅಂತ ಇರೋದಿಲ್ಲ. ನಿಮಗೆ ನಿಮ್ಮ ವೇಟ್ ಕಡಿಮೆ ಆಗಬೇಕು. ವೇಟ್ ಕಡಿಮೆ ಆದಾಗ ಅಂದರೆ ಒಂದು 5% ವೇಟ್ ಆದರೂ, ನೀವು 100 kg ಇದ್ದೀರಾ ಅಂದರೆ ನೀವು ಒಂದು 95 kg ಆದರೂ ಸಹ ನಿಮ್ಮ ಫ್ಯಾಟಿ ಲಿವರ್ ಎಷ್ಟೋ ಕಡಿಮೆ ಆಗುತ್ತೆ. ನಿಮ್ಮ ಲಿವರ್ ಮೇಲೆ ಇರುವಂತಹ ಅದು ಏನು ಸ್ಟ್ರೆಸ್ ಇರುತ್ತೆ ಅದು ಬಹಳ ಕಡಿಮೆ ಆಗುತ್ತೆ. ಸೊ ವೇಟ್ ಲಾಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು 90 kg ಇದ್ದೀನಿ, 100 kg ಇದ್ದೀನಿ, ಹೈಟಿಗೆ ತಕ್ಕ ಹಾಗೆ ವೇಟ್ ಇಲ್ಲ ಅಂದಾಗೆಲ್ಲ ವೇಟ್ ಲಾಸ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿದೆ ಮಿನಿಮಮ್ ಒಂದು 5 ರಿಂದ 8 kg ಮಾಡಿಕೊಂಡ್ರೂ ಅದು ಎಷ್ಟೋ ಇಫೆಕ್ಟಿವ್ ಇರುತ್ತೆ. ಒಂದೇದು ವೇಟ್ ಲೂಸ್ ಮಾಡ್ಕೊಳ್ಬೇಕು. ಬಟ್ ವೇಟ್ ಲಾಸ್ ಸಡನ್ನಾಗಿ ಅಲ್ಲ, ಸ್ಲೋ ಆ್ಯಂಡ್ ಸ್ಟಡಿಲಿ ನೀವು ವೇಟ್ ಲಾಸನ್ನು ಮಾಡ್ಕೊಳ್ಬೇಕಾಗತ್ತೆ. ವೇಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಒಂದು ಏನು ತಿಂತಾ ಇದ್ದೀರಾ ನೋಡಿ. ನಾನ್ ವೆಜ್ ಬಿಟ್ಬಿಡ್ತೀನಿ, ನಾನು ಶುಗರ್ ಮುಟ್ಟೋದಿಲ್ಲ, ಈ ರೀತಿ ಎಲ್ಲ ಬಹಳ ದಿನಗಳವರೆಗೆ ನಡೆಯೋದಿಲ್ಲ. ಎಲ್ಲಿವರೆಗೆ ನಿಮ್ಗೆ 1 ತಿಂಗಳ 2 ತಿಂಗಳ ಮ್ಯಾಕ್ಸಿಮಮ್ 6 ಮಂತ್ಸ್ ಮಾಡ್ಬೋದು. ಬಟ್ ಫ್ಯಾಟಿ ಲಿವರ್ 6 ಮಂತ್ಸ್ ಆದಮೇಲೆ ನಿಂತು ಬಿಡೋದಿಲ್ಲ, ಅದು ಮತ್ತೆ ಬರುತ್ತೆ ಅಲ್ವಾ. ಸೊ ಯಾವ ಟೈಪ್ ಆಫ್ ಡಯಟ್ ನೀವು ಕಂಟಿನ್ಯೂ ಮಾಡ್ಬೋದು, ಯಾವುದರಿಂದ ನಿಮಗೆ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಆ ರೀತಿ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ನಾಟ್ ದ ಡಯಟ್ ಫಾರ್ ಯು. ನಿಮ್ಮ ಆಹಾರದಲ್ಲಿ ಹಣ್ಣು, ಹಂಪಲ, ತರಕಾರಿಗಳು, ಓಕೆ, ಮನೇಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಹಿತಮಿತವಾಗಿ ತಿನ್ನೋದು. ಮನೇಲಿ ಚೆನ್ನಾಗಿ ತುಪ್ಪ ಗಿಪ್ಪ ಹಾಕಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅದನ್ನು ನಾನು ಮನೇಲೇ ಮಾಡಿದ್ದು ಅಂತ ಹೇಳ್ಕೊಂಡು ನೀವು ಅದನ್ನು 2 ಬೌಲ್ ತಿಂದರೆ ನಿಮ್ಮ ವೇಟ್ ಲಾಸ್ ಆಗೋದಿಲ್ಲ. ಎಷ್ಟು ತಿಂತಾ ಇದ್ದೀರಾ, ಯಾವಾಗ ತಿಂತಾ ಇದ್ದೀರಾ, ಹಸಿವೆ ಆಗಿದೆಯಾ ನಿಮಗೆ, ಓಕೆ, ಅಥವಾ ಮಧ್ಯದಲ್ಲಿ ಎಷ್ಟು ತಿಂತಾ ಇದ್ದೀರಾ, ಸ್ನ್ಯಾಕಿಂಗ್ ಮಧ್ಯದಲ್ಲಿ ಏನೇನು ಸ್ನ್ಯಾಕ್ಸ್ ತಿಂತಾ ಇದ್ದೀರಾ, ಆ್ಯಂಡ್ ಊಟ ಮಾತ್ರ ನಾನು 1 ಚಪಾತಿ ತಿಂತಾ ಇದ್ದೀನಿ ಅಂತ ಇದ್ದೀರಾ. ಸೊ ಇವೆಲ್ಲವೂ ಮ್ಯಾಟರ್ ಆಗ್ತವೆ. ನಿಮ್ಮ ಒಂದು ಡಯಟ್ ಏನಿದೆ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಅದರಲ್ಲಿ ಚಪಾತಿನೂ ಬೇಕು, ಅನ್ನನೂ ಬೇಕು, ನಿಮಗೆ ಪಲ್ಯ, ಸಾಂಬಾರು ಇವೆಲ್ಲ ನಮಗೆ ಬೇಕಾಗತ್ತೆ ಎನರ್ಜಿ ಕೊಡೋಕ್ಕೆ. ಬಟ್ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್, ಒಂದು ಸಮತೋಲಿತ ಆಹಾರ ತಿನ್ನೋಕ್ಕೆ ಟ್ರೈ ಮಾಡಿ. ಒಂದನೇದು. ಎರಡನೇದು, ನೀವು ರೈಸು ತಿನ್ಬೋದು, ನೀವು ಚಪಾತಿನೂ ತಿನ್ಬೋದು, ನೀವು ರೊಟ್ಟಿನೂ ತಿನ್ಬೋದು, ಮುದ್ದೆನೂ ತಿನ್ಬೋದು. ದ್ಯಾಟ್ ಈಸ್ ನಾಟ್ ದ ಪ್ರಾಬ್ಲಮ್, ದ್ಯಾಟ್ ಈಸ್ ನಾಟ್ ದ ಕಾಸ್. ಆ್ಯಕ್ಚುಲಿ ಇದರಿಂದ ಅಲ್ಲ, ಬಟ್ ಎಷ್ಟು ತಿಂತಾ ಇದ್ದೀರಾ, ಅದ್ರ ಜೊತೆ ಬ್ಯಾಲೆನ್ಸಿಂಗಿಗೆ ಪಲ್ಯನೋ ಕಾಳೋ ಇವುಗಳನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀರಾ, ಇವು ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಬಾಡಿಗೆ ಆ್ಯಕ್ಚುಲಿ ಅಷ್ಟು ಬೇಕಾ, ನೀವು ಓವರ್ ವೇಟ್ ಆಗಿದ್ದೀರಿ ಅಂದರೆ ಅಷ್ಟು ಆ್ಯಕ್ಚುಲಿ ನಿಮಗೆ ಬೇಡ. ಸೊ ಅದರ ಅಮೌಂಟ್, ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆ ಹಣ್ಣು, ಹಂಪಲ, ತರಕಾರಿ, ಸ್ಯಾಲಡ್ಸು ಇವುಗಳನ್ನು ಆ್ಯಡ್ ಮಾಡೋದು, ಅದನ್ನೇ ತಿಂತಾ ಇರಿ ಅಂತ ಅಲ್ಲ, ಇವುಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ನೀರನ್ನು ಹೆಚ್ಚಿಗೆ ಕುಡಿತಾ ಇರಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಸಲ ನಮಗೆ ಥರ್ಸ್ಟಿ, ನೀರಡಿಕೆ ಆಗಿರುತ್ತೆ, ಬಟ್ ನಾವೇನು ತಿಳ್ಕೊಳ್ತೀವಿ ನಮ್ಗೆ ಹಸಿವೆ ಆಗಿದೆ, ಸೊ ಆವಾಗಲೂ ಹೋಗಿ ತಿನ್ನೋದು. ಸೊ ನೀರು ಕುಡಿತಾ ಇರೋದು, ಹೈಡ್ರೇಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವೆಲ್ಲ ಮಾಡ್ತಾ ಇದ್ದೀನಿ, ನಾನು ಎಕ್ಸಸೈಸೇ ಇಲ್ಲ ಅಂದಾಗಲೂ ಸಹ ಬಾಡಿ ಬರ್ನ್ ಮಾಡೋಕ್ಕೆ ಆಗೋದಿಲ್ಲ ಫ್ಯಾಟನ್ನು. ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಅಂದರೆ ಏನು, ನಾಳೆನೇ ಜಿಮ್ಮಿಗೆ ಹೋಗಿ ಸೇರಿಕೊಂಡು ಒಂದು 15 ದಿನ ಮಾಡಿ ಮತ್ತೆ ಒಂದು 6 ಮಂತ್ಸ್ ರೆಸ್ಟ್ ಮಾಡೋದಲ್ಲ. ಎಕ್ಸಸೈಸ್ ಅಂದರೆ ರೆಗ್ಯುಲರ್ಲಿ, ಸ್ಲೋಲಿ, ಸ್ಟಡಿಲಿ ನೀವು ಮಾಡಬೇಕು. ಈಗ ನೀವು 93-100 kgs ಇದ್ದೀರಾ ಅಂದಾಗ ನಾಳೆ ನಿಮ್ಗೆ ಎದ್ದು ಓಡೋಕ್ಕಾಗೋದಿಲ್ಲ. ನೀವು ವಾಕಿಂಗಿಂದ ಶುರು ಮಾಡಬೇಕು. ವಾಕಿಂಗ್ ಸ್ವಲ್ಪ ಕಂಫರ್ಟೇಬಲ್ ಆದಾಗ ಸ್ಲೋ ಜಾಗಿಂಗ್ ಮಾಡಬೇಕು. ಸ್ಲೋ ಜಾಗಿಂಗ್ ಆದಾಗ ಸ್ವಲ್ಪ ಪೇಸನ್ನು ಇಂಪ್ರೂವ್ ಮಾಡಬೇಕು. ಆ ನಂತರ ಜಿಮ್ಮಿಗೆ ಸೇರ್ಕೊಳ್ಳೋದು, ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಮಸಲ್ಸನ್ನು, ಬೋನ್ಸನ್ನು, ಈ ರೀತಿ ಬಿಲ್ಡಪ್ ಮಾಡ್ಕೊಳ್ತಾ ಹೋಗಬೇಕು ಎಕ್ಸಸೈಸನ್ನು. ಹೊರತು ಒಂದು ಜಿಮ್ ಇದೆ ನನ್ನ ಹತ್ರ, ಮೆಂಬರ್ಶಿಪ್ ತೊಗೊಂಡು ನಾನು ಮಾಡಿಬಿಡ್ತೀನಿ, ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಕುಡಿತೀನಿ, ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅಡ್ಡಿಲ್ಲ. ಬಟ್ ಆ್ಯಕ್ಚುಲ್ ಮಾಡಬೇಕಾದ್ರೆ ಅದು ಬಹಳ ಕಷ್ಟ ಇರುತ್ತೆ. ಸೊ ಸ್ಟಾರ್ಟ್ ಸ್ಲೋ ಆ್ಯಂಡ್ ಸ್ಟಡಿ. ಆ್ಯಂಡ್ ನಿಮ್ಮ ಫೋಕಸ್ ಏನು 6 ಮಂತ್ಸು 7 ಮಂತ್ಸು ಅಲ್ಲ, ಲೈಫ್ ಲಾಂಗ್ ನಿಮಗೆ ಇದನ್ನು ಮಾಡೋಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡಿಕೊಂಡು ಈ ರೀತಿ ಎಕ್ಸಸೈಸ್ ಪ್ಲ್ಯಾನು, ಈ ಡಯಟ್ ಪ್ಲ್ಯಾನು ಎಲ್ಲ ನೀವು ಮಾಡಿಕೊಳ್ಬೇಕು. ನಿಮಗೆ ಡಯಾಬಿಟಿಸ್ ಇದೆ,
ಡಯಾಬಿಟಿಸ್ ಇತ್ತು ಅಂದಾಗ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ನಾನು ಬ್ಲಡ್ ಶುಗರ್ ಬಗ್ಗೆ ನನಗೆ ಕಾಳಜಿನೇ ಇಲ್ಲ, ಇವತ್ತು 200, ನಾಳೆ 400, ನಾಳೆ 100, ನಾಳೆ 95, ಈ ರೀತಿ ಶುಗರ್ ವೇರಿಯೇಷನ್ ಇದೆ, ನನಗೆ ಫ್ಯಾಟಿ ಲಿವರ್ ಆಗಿದೆ, ಅದಕ್ಕೆ ಮೆಡಿಸಿನ್ ಕೊಡಿ. ನಿಮ್ಗೆ ಯಾವ ಮೆಡಿಸಿನ್ ಕೊಟ್ಟರು ಅದು ಫ್ಯಾಟಿ ಲಿವರ್ ಹೋಗೋದಿಲ್ಲ. ಶುಗರ್ ಕಂಟ್ರೋಲ್ ಮಾಡಿ, ಮತ್ತು ನಿಮ್ಮ ಇನ್ಸುಲಿನಿಂದೋ ಟ್ಯಾಬ್ಲೆಟಿಂದನೋ ಡಯೆಟ್ಟು ಎಕ್ಸಸೈಸು ಶುಗರ್ ಕಂಟ್ರೋಲ್ ಮಾಡಿ. ಬಿ ಪಿ ಇದೆ ಅಂದರೆ ಬಿ ಪಿ ಕಂಟ್ರೋಲ್ ಮಾಡಿ. ನಾನು ಹೇಳಿದೆ ಇವೆಲ್ಲದಕ್ಕೂ ಕಾರಣಗಳು ಒಂದೇ. ಫ್ಯಾಟಿ ಲಿವರಿಗೆ ಏನೇನು ಕಾರಣ ಇರುತ್ತೆ ಅವೆಲ್ಲ ಕಾರಣದಿಂದಾನೇ ನಿಮಗೆ ಈ ಶುಗರ್ ಬಿ ಪಿನೂ ಬಂದಿರುತ್ತೆ. ಸೊ ಇವೆಲ್ಲದಕ್ಕೂ ಸಪ್ರೇಟ್ ಇರೋದಿಲ್ಲ. ಇವೆಲ್ಲ ನಾವೇನು ಹೇಳ್ತೇವೆ ಜೀವನ ಶೈಲಿಯ ರೋಗಗಳು. ನಮ್ಮ ಎಕ್ಸಸೈಸ್ ಇಲ್ಲದೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂದು ಇವೆಲ್ಲ ಹೊಟ್ಟೆ ಸುತ್ತಲೂ ಬರುವಂಥ ಒಬೇಸಿಟಿ, ಬೊಜ್ಜು ಹೆಚ್ಚಿಗೆ, ಇವೆಲ್ಲ ರೋಗಗಳು ಬಂದಿರೋದ್ರಿಂದ ಇವೆಲ್ಲವೂ ಒಂದಕ್ಕೊಂದು ರಿಲೇಟೆಡ್ ಇರ್ತವೆ. ಸೊ ನೀವು ಇವೆಲ್ಲ ಮಾಡಿದಾಗ ನಿಮ್ಮ ಡಯಾಬಿಟಿಸು, ನಿಮ್ಮ ಬಿ ಪಿ ಇವೆಲ್ಲ ಸಹ ಕಂಟ್ರೋಲಿಗೆ ಬರ್ತಾ ಇರ್ತವೆ. ಸೊ ಬಿ ಪಿ ಕಂಟ್ರೋಲ್ ಮಾಡಿ, ನಿಮ್ಮ ಶುಗರ್ ಕಂಟ್ರೋಲ್ ಮಾಡಿ. ಹೈ ಕೊಲೆಸ್ಟ್ರಾಲ್ ಇದೆ, TG ಹೆಚ್ಚಿಗೆ ಇತ್ತು ಅಂದಾಗ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಿ. ಬಹಳ ಹೆಚ್ಚಿಗೆ ಇತ್ತು ಅಂದಾಗ ಮೆಡಿಸಿನ್ಸನ್ನು ಶುರು ಮಾಡ್ಕೊಳ್ಳಿ, ಅದನ್ನು ಕಂಟ್ರೋಲಿಗೆ ತನ್ನಿ. ಅದು ಇದು ಅಂತ ಹೇಳ್ಕೊಂಡು ಕಂಡಿದ್ದ ಮೆಡಿಸಿನ್ ಎಲ್ಲ ನುಂಗಕ್ಕೆ ಹೋಗಬೇಡಿ. ಮೆಡಿಸಿನ್ಸ್ ಎಲ್ಲನೂ ತೆಗೆಯೋದು ನಿಮ್ಮ ಲಿವರ್. ಸೊ ನಿಮ್ಮ ಲಿವರಿಗೆ ಎಕ್ಸ್ಟ್ರಾ ಸ್ಟ್ರೆಸ್ಸನ್ನು ಕೊಡಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಸೇಫ್ ಮೆಡಿಸಿನ್ಸ್ ಏನಿರ್ತವೆ ಅವುಗಳನ್ನು ತೆಗೆದುಕೊಳ್ಳಿ. ಸ್ಮೋಕಿಂಗು, ಡ್ರಿಂಕಿಂಗು ನಾನು ಆಲ್ರೆಡಿ ಹೇಳಿದ್ದೀನಿ. ಈ ರೀತಿ ಹ್ಯಾಬಿಟ್ಸ್ ಇತ್ತಂದ್ರಂತೂ ಡೆಫಿನೆಟ್ಲಿ ನೀವು ಇದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಮೆಡಿಸಿನ್ಸನ್ನು ನಾವು ಕೊಡ್ತಾ ಇರ್ತೇವೆ, ಇವು ಪ್ರೂವನ್ ಅಲ್ಲ, ಬಟ್ ಸ್ಟಿಲ್ ಇಟ್ ವಿಲ್ ಹೆಲ್ಪ್ ಇನ್ ಫ್ಯಾಟಿ ಲಿವರ್ ಅಂತ. ಬಟ್ ಇವುಗಳಿಂದ ಮಾತ್ರ ನಾನು ಇವುಗಳನ್ನು ತೊಗೊಳ್ತಾ ಇದ್ದೇನೆ, ದಿವಸ ತೊಗೊಳ್ತಾ ಇದ್ದೇನೆ, ಈಗ 1 ವರ್ಷ ಆಯಿತು ನಾನು ತೆಗೆದುಕೊಳ್ತಾ ಇದ್ದು. ನನ್ನ ಅಲ್ಟ್ರಾಸೌಂಡಲ್ಲಿ ಸೇಮೇ ಇದೆ, ಫ್ಯಾಟಿ ಲಿವರ್ ಕಡಿಮೆನೇ ಆಗಿಲ್ಲ ಅಂದಾಗ ಫ್ಯಾಟಿ ಲಿವರ್ ಕಡಿಮೆನೂ ಆಗೋದಿಲ್ಲ. ಫ್ಯಾಟಿ ಲಿವರ್ ಒಂದು 95 to 100% ಹೋಗೋದು ನಿಮ್ಮ ಡಯಟ್ ಮತ್ತು ಎಕ್ಸಸೈಸಿಂದಾನೇ. ಕೊಡುವಂತಹ ಮೆಡಿಸಿನ್ಸ್ ಏನಿರ್ತವೆ ವೈಟಮಿನ್ ಇ ಮೆಡಿಸಿನ್ಸ್ ನಾವು ಕೊಡ್ತಾ ಇರ್ತೇವೆ. ದ್ಯಾಟ್ ವಿಲ್ ಹೆಲ್ಪ್ ಯು. ಇನ್ನೊಂದು 5% 10% ಹೆಲ್ಪ್ ಮಾಡುತ್ತೆ. ಪಯೋಗ್ಲಿಟಾಝೋನ್ ಅಂತ ಇನ್ನೊಂದು ಮೆಡಿಸಿನ್ ಇರುತ್ತೆ, ಡಯಾಬಿಟಿಸಲ್ಲಿ ನಾವು ಕೊಡ್ತಾ ಇರ್ತೀವಿ ಟ್ರೀಟ್ ಮಾಡೋಕ್ಕೆ. ಅದು ಸ್ವಲ್ಪ ಫ್ಯಾಟಿ ಲಿವರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ಸೊ ಎಲ್ಲ ಪೇಷಂಟ್ಸಲ್ಲೂ ನಾವು ಇದನ್ನು ಕೊಡೋದಿಲ್ಲ. ಅದಕ್ಕೆ ಕೆಲವೊಂದು ಕ್ಯಾಟಗರೀಸ್ ಆಫ್ ಪೇಷಂಟ್ಸಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದು ಅಷ್ಟೇ. ಓಕೆ, ಬಟ್ ಮೇನ್ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆ. ಸೊ ಗುಡ್ ನ್ಯೂಸ್ ಇಸ್ ಫ್ಯಾಟಿ ಲಿವರ್ ರಿವರ್ಸ್ ಮಾಡ್ಬೋದು. ಗ್ರೇಡ್ 3 ಇಂದನೂ ನಾವು ಅದನ್ನು ರಿವರ್ಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಅ ಗುಡ್ ನ್ಯೂಸ್. ಸೊ ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದು, ದ್ಯಾಟ್ ನಿಮಗಿತ್ತು ಅಂದ್ರೂ ನೀವು ಇದನ್ನು ಕಡಿಮೆ ಮಾಡ್ಕೊಳ್ಬೋದು. ಬಟ್ ಬ್ಯಾಡ್ ನ್ಯೂಸ್ ಏನು, ದ್ಯಾಟ್ ಇದಕ್ಕೊಂದು ಮೆಡಿಸಿನ್ ತೊಗೊಂಡು 60% ಇದ್ದಿದ್ದ ಫ್ಯಾಟು 0%ಗೆ ಬರೋದಿಲ್ಲ. ಬ್ಯಾಡ್ ನ್ಯೂಸ್ ಅಂದರೆ ನೀವು ಕಷ್ಟಪಡಬೇಕು, ನೀವು ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು, ನೀವು ಎಕ್ಸಸೈಸ್ ಮಾಡಲೇಬೇಕು. ಆವಾಗಲೇ ಆ ಫ್ಯಾಟನ್ನು ಕರಗಿಸ್ಬೋದೇ ಹೊರತು ಒಂದು ಮೆಡಿಸಿನಿಂದ, ಒಂದು ಟ್ಯಾಬ್ಲೆಟಿಂದ ಎಲ್ಲ ಫ್ಯಾಟು ಆನ್ ಇಟ್ಸ್ ಓನ್ ಅದು ಮೆಲ್ಟ್ ಆಗ್ತಾ ಇರೋದಿಲ್ಲ. ಓಕೆ, ಸೊ ಲೈಫ್ ಸ್ಟೈಲ್ ಅಲಾಂಗ್ ವಿತ್ ಮೆಡಿಸಿನ್ಸ್ ಫಾರ್ ವಾಟ್, BP, sugar, along with vitamin E, pioglitazone, etc. that will help you to treat this fatty liver. Okay, thank you so much for watching the video. Please like, share and subscribe the channel. Thank you.